ಅನಿರುದ್ಧ್, ಮಾವನ ಮುಖ ನೋಡ್ಕೊಂಡು ಸುಮ್ಮನಾಗಿದ್ದು, ಇಲ್ಲದೆ ಇದ್ದಿದ್ರೆ ಇಲ್ಲಿ ನಡೀತಾ ಇದ್ದಿದ್ದೆ ಬೇರೆ. ಯಾವನವನು ಮಾವ? ಕರೀ ನಿಮ್ಮ ಮಾವನ, ಪರವಾಗಿಲ್ಲ. ಯಾವನು ಏನೂ ಮಾಡ್ಕೊಳಕ್ಕಾಗಲ್ಲ. ನಾವು ಯಾರಿಗೂ ಎದ್ರಲ್ಲ, ಪೊಲೀಸ್ ಕರಿತೀಯಾ? ಕರೀ. ಇವತ್ತು ನಿಮ್ಮೆಲ್ಲ ಬುದ್ಧಿ ಕಲಿಸ್ತಾ ಆಚೆವಲ್ಲ ನಾವು. ಅನಿರುದ್ಧ್, ಬೇಡ ಬೇಡ ಅಂದ್ಬಿಟ್ರೆ ಏನು ಎದುರಿಸ್ತಿದೀಯಾ? ನಿಮ್ಮ ಇಡೀ ಮನೆ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ನಮ್ಮ ಅಣ್ಣನ ತಲೆ ಕೆಡಿಸ್ತೀಯ ನೀನು? ನಮ್ಮ ಅಣ್ಣಗೆ ಮೋಸ ಮಾಡ್ತೀಯಾ? ಡಿವೋರ್ಸ್ ಕೊಡಲ್ಲ ಅಂತೀಯಾ? ನಮ್ಮನೆ ಬೇಕಾ ನಿನಗೆ? ಬಂದ್ಬಿಡ್ತೀಯ ನಮ್ಮ ಮನೆಗೆ? ಬಾ, ನಾನು ನೋಡ್ತೀನಿ. ನಮ್ಮ ಮನೆಗೆ ಬರೋದು ನಿನ್ನ ಹಣೆಲೇ ಬರ್ದಿಲ್ಲ. ಪೊಲೀಸಿಗೆ ಫೋನ್ ಮಾಡ್ತಿದ್ಯಾ? ಮಾಡು ಮಾಡು, ಕರಿ. ಸುಮನ್, ನಾನು ತೇಜಸ್ವಿನಿ ಮಾತಾಡ್ತಾ ಇರೋದು. ಮಾಡಿ ಮಾಡಿ, ನಿಮ್ ಕಿತಾಪತಿ ಮುಂದುವರಿಸಿ. ಈಗ ನಿಮ್ಗಿದೆ ಹಬ್ಬ. ಯಾರಿಗೆ ಫೋನ್ ಮಾಡಬೇಕೋ ಅವ್ರಿಗೆ ಫೋನ್ ಮಾಡಿದ್ದೀನಿ. ನಿಮ್ಮ ಬಂಡವಾಳ ಎಲ್ಲ ಬಯಲು ಮಾಡ್ತಾರೆ. ಯಾರು ಫೋನ್ ಮಾಡಿದೆ? ಯಾರಿಗೂ ಅಲ್ಲ, ಪೊಲೀಸ್ನವ್ರಿಗೂ ಅಲ್ಲ. ಹೀಗೆ ಒಂದು ನ್ಯೂಸ್ ಚಾನಲ್ಗೆ ಫೋನ್ ಮಾಡಿದ್ದೀನಿ. ಒಂದು ಒಳ್ಳೆ ಲೈವ್ ಕವರೇಜ್ ಇದೆ. ನ್ಯೂ ಚಿತ್ರಲೇಖಾ ಮ್ಯಾನೇಜಿಂಗ್ ಎಡಿಟರ್ ಅನಿರುದ್ಧ್ ಅವರು ಕುಡಿದ್ಬಿಟ್ಟು ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ಬನ್ನಿ ಅಂತ ಕರೆದಿದ್ದೀನಿ. ಅವ್ರು ಖುಷಿಯಾಗಿ ಹೋದ್ರು. ಒಳ್ಳೆ ಲೈವ್ ಸಿಗತ್ತೆ, ನಾಳೆ ಇಡೀ ದಿನ ಅದನ್ನೇ ಟೆಲಿಕಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ನೀವು ನಿಮ್ಮ ಗಲಾಟೆನ ಶುರು ಮಾಡ್ಕೊಳ್ಳಿ. ಅದೇನು ಕೈಗೆ ಸಿಗುತ್ತೋ ಅದನ್ನು ಹೊಡೆದು ಹಾಕಿ ದೌರ್ಜನ್ಯ ಮಾಡಿ ಅವ್ರು ಚೆನ್ನಾಗಿ ಶೂಟ್ ಮಾಡ್ಕೊಂಡು ಹೋಗ್ತಾರೆ. ನೀವು ಶುರು ಮಾಡಿ. ಯಾಕೆ ಸುಮ್ಮನೆ ಆಗ್ಬಿಟ್ರಿ ಸರ್? ಗಲಾಟೆ ಮಾಡಿ, ದೊಡ್ಡ ಹೀರೋ ಅಲ್ವಾ ನೀವು? ಚಿತ್ರಲೇಖಾ ಮ್ಯಾನೇಜಿಂಗ್ ಎಡಿಟರ್ ಅನಿರುದ್ಧ್ ಅವರು ಒಬ್ಬ ಮದ್ಯ ವ್ಯಸನಿ, ತಲೆ ನೆಟ್ಟಿಗಿಲ್ದೇ ಇರೋನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗ್ಲಿ. ನಿಮ್ಮ ಪತ್ರಿಕೆ ಆಫೀಸ್ ಮುಂದೆ ಬಂದು ಗಲಾಟೆ ಮಾಡಲಿ. ನೀವು ಶುರು ಮಾಡಿ. ಚಾನಲ್ ಅವ್ರಿಗೆ ಫೋನ್ ಮಾಡ್ತೀಯಾ? ನಾನೊಂದು ಸಿಕ್ಕಾಕ್ಸ್ಬೇಕು ಅಂತ ನೋಡ್ತಿದ್ಯಾ? ಅಷ್ಟು ಸುಲಭ ಸಿಗಾಕೊಳ್ಳೋರಲ್ಲ ನಾವು. ಮಾಡ್ಕೋ, ಫೋನ್ ಮಾಡ್ಕೋ, ಕರಿ. ಫೋನ್ ಮಾಡ್ಕೋ, ನಾನು ಸಿಗಾಕೊಳ್ಳೋರಲ್ಲ. ಬ್ರದರ್, ಇವಳು ಯಾಕೋ ಸರಿ ಇಲ್ಲ. ರೆಡಿ ಬ್ರದರ್, ನಡಿ ನೀನು ಬಾ. ಪಾಪಿಗಳು, ಒಂಚೂರು ಮಾನ ಇಲ್ಲ, ಮರ್ಯಾದೆ ಇಲ್ಲ. ಅದು ಸರಿ, ನೀನ್ಯಾಕಮ್ಮ ಚಾನಲಿಗೆ ಫೋನ್ ಮಾಡಕ್ಕೆ ಹೋದೆ? ನನಗೆ ಬುದ್ಧಿ ಇಲ್ವಾ ಬಾವ? ಫೋನ್ ಮಾಡ್ದ ಹಾಗೆ ಆ್ಯಕ್ಟ್ ಮಾಡಿದೆ ಅಷ್ಟೆ. ನಮ್ಮನೆ ಮರ್ಯಾದೆನ ನಾನೇ ತೆಗಿತೀನಾ? ವೆರಿ ಸಾರಿ ತೇಜು, ಹೀಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲ, ಫೋನಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ದ ಆದಿ, ಇಲ್ಲಿ ಇಷ್ಟು ಕೆಟ್ಟದಾಗಿ ನಡ್ಕೋತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಐ ಆಮ್ ರಿಯಲಿ ಸಾರಿ. ಇದೆಲ್ಲ ಅನಿರುದ್ಧಂದೇ ಕೆಲಸ ಸುರಭಿ. ಅವನೇ ತಲೆ ಕೆಡಿಸಿರೋದು. ನೋಡು, ಇದು ಆಗ ಹೋಗೋ ಕೆಲಸ ಅಲ್ಲ. ನಾನು ಆದಿತ್ಯನ ಆಸೆನ ಬಿಟ್ಬಿಟ್ಟಿದ್ದೀನಿ. ಅಲ್ಲಿಗೆ ನೀನು ಈ ಮಟ್ಟಿಗೆ ಬದಲಾಗ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತೇಜಸ್ವಿನಿ ಏನು ಮಾಡಿದಳು ನಿನಗೆ? ನೀನಿಬ್ಬರು ಮಕ್ಕಳು ಮಾಡಿದ ಆರೋಪ ಕೇಳ್ಕೊಂಡು ಅವಳನ್ನ ಮನೆಯಿಂದ ಆಚೆಗೆ ಹಾಕಿದ್ಯಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಹಾಗಲ್ಲ ಸತ್ಯ. ನೀ ಮಾತಾಡಬೇಡ ಅಹಲ್ಯ. ಮನೆ ನೋಡ್ತೀಯ ಇವಾಗ? ಅವಳಿಲ್ದೆ ಹೇಗೆ ಬೇಕು ಅಂತಿದೆ. ಈಗ ನಿನಗೆ ಸಂತೋಷ ಅಲ್ವಾ? ನಾನು ಹೇಗೋ ಕಷ್ಟಪಟ್ಟು ಆದಿತ್ಯ ತೇಜಸ್ವಿನಿಯನ್ನ ಒಂದು ಮಾಡೋಣ ಅನ್ಕೊಂಡೆ, ಅದು ಕುಕ್ಕಲ್ಲಿ ಹಾಕ್ತೀನಿ. ನೀನು ಅಟ್ಲೀಸ್ಟ್
ಜಾಹ್ನವಿಗಿರೋ ವಿವೇಚನಾ ಬುದ್ಧಿನಾರ ನಿನಗಿರ್ಬೇಕಲ್ವಾ? ಏ ಬ್ರದರ್, ಥೂ ದರಿದ್ರ, ಏನ್ ಬ್ರದರ್ ಇದು? ಥೂ ಸೇ, ಆ ಮನುಷ್ಯ ಅವಳು ರಾಕ್ಷಸಿ ಅವಳು. ಏನಾಗಿದೆಯಾ ನಿಮ್ಮಿಬ್ಬರಿಗೆ? ಅನಿ ಕುಡ್ಕೊಂಬಂದಿದ್ದೀರಾ? ಹೌದು, ಮನಸ್ಸು ಬೇಸರ ಆಗಿದೆ, ನೋವಾಗಿದೆ, ನಮಗೆ ಬೇಜಾರಾಗಿದೆ, ಅದಕ್ಕೆ ಕುಡ್ಕೊಂಬಂದಿದ್ದೀವಿ. ಅಂಥದ್ದು ಏನಾಗಿದೆ ಈಗ? ಯಾಕೆ ಕುಡ್ಕೊಂಬಂದ್ರಿ? ಎಲ್ಲ ಇಲ್ಲಿದಾರಲ್ಲ ಇವರು, ನಮ್ಮ ಪೂಜ್ಯ ಪಿತಾಮಹ, ಇವರ ಕೃಪಾ ಕಟಾಕ್ಷ. ನಾನೇನು ಮಾಡಿದೆ? ಒಂದೇ ಕಣ್ಣಲ್ಲಿ ಹೊತ್ಬಿಟ್ರಲ್ಲ ಸ್ವಾಮಿ. ನನ್ನ ಸೊಸೆ ದೂರ ಆಗ್ಬಿಟ್ಲು, ಅವಳಿಲ್ದೆ ಈ ಮನೆ ಇಲ್ಲ ಅಂತ ಗುಳೋ ಅಂದ್ರಲ್ಲ, ಅದಕ್ಕೆ ಆ ಮಹಾತಾಯಿನ ಬಾಮ್ಮ ಅಂತ ಕರೆಯೋಕೆ ಹೋಗಿದ್ವಿ. ತೇಜುನ್ ಕರೆಯಕ್ಕೆ ಹೋಗಿದ್ರಾ? ಹೋಗಿದ್ವಿ ಸ್ವಾಮಿ. ತುಂಬ ಚೆನ್ನಾಗಿ ಸನ್ಮಾನ ಮಾಡಿ ಕಳಿಸೋದು ನಿಮ್ಮ ಪ್ರೀತಿ ಸೊಸೆ. ಏನು ಹೇಳ್ತಿದ್ದೀರಿ? ಏನಾಯ್ತು ಅನಿ? ಅಮ್ಮ, ಅಪ್ಪ ಹೇಳಿದ್ರಲ್ಲ ಅಂತ ತುಂಬ ಒಳ್ಳೆ ರೀತಿಲಿ ಹೋಗಿ ಅದಕ್ಕೆ ಮನೆಗೆ ವಾಪಸ್ ಬನ್ನಿ, ನಮ್ಮ ಅಣ್ಣಂಗೆ ಲೈಫ್ ಕೊಡಿ ಅಂತ ಕೇಳ್ಕೊಂಡೆ. ಆ ದಿನ ನೋಡು ತೇಜೋ, ನಂದು ತಪ್ಪಾಯಿತು, ಯಾವುದೋ ಕೆಟ್ಟಗಳಿಗೆಲ್ಲಿ ನಮ್ಮ ಮನೆಯಿಂದ ಆಚೆ ಹಾಕ್ಬಿಟ್ಟೆ, ದಯವಿಟ್ಟು ಕ್ಷಮಿಸು, ಬಾ ಒಂದಾಗೋಣ, ಚೆನ್ನಾಗಿರೋಣ ಅಂತ ಅಂದ. ಏನಂದ್ಲು ಅದಕ್ಕೆ? ಯಾರ ಮನೆ ಅಂತ ಬಂದಿದ್ದೀರೋ ಪಾಪಿಗಳ, ಹೋಗಿ ನಿಮ್ಮ ಮನೆಗೆ ನಾನು ಯಾಕೆ ಬರಲಿ, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ನಿಮ್ಮ ಮನೆಗೆ ನಾನು ಕಾಲಿಡಲ್ಲ, ಗೆಟ್ ಲಾಸ್ಟ್ ಅದು ಇದು ಅಂತ ಕೂಗಾಡ್ಬಿಟ್ಲು. ಸಾಧ್ಯನೇ ಇಲ್ಲ. ತೇಜು ಅಕ್ಕ ಆ ರೀತಿ ಹೇಳಿರಲ್ಲ. ಅಲ್ಲಿ ಏನು ನಡೀತೋ ಅದನ್ನು ಹೇಳಿ. ಜಾನು, ನಿನಗೆ ನನ್ನ ಬಗ್ಗೆ ನಂಬಿಕೆ ಇಲ್ಲ ತಾನೇ? ನಿಮ್ಮ ಭಾವನೆ ಕೇಳ್ಕೊ. ತೇಜು ಏನಂದ್ಲು ಅಂತ ಅವನೇ ಹೇಳ್ತಾನೆ. ಹೇಳು ಬ್ರದರ್. ನೀವು ಹೇಳಿ ಬಾಬಾ, ಅಲ್ಲಿ ಏನಾಯ್ತು? ಅವಳು ಮನುಷ್ಯಲಲ್ಲ, ರಾಕ್ಷಸಿ ಜಾಹ್ನವಿ. ಮನೆಗೆ ಬಾ, ಚೆನ್ನಾಗಿರೋಣ ಅಂತ ಕರೆದೆ. ಯಾರು ತಪ್ಪು ಯಾರು ಸರಿ ಈ ವಿಷಯಗಳೆಲ್ಲ ಈಗ ಬೇಡ, ಎಲ್ಲದನ್ನು ಮರೆತು ಜೀವನ ಮಾಡೋಣ ಅಂದೆ. ಆದರೆ ಅವಳು ಕೇಳಲೇ ಇಲ್ಲ. ನನ್ನನ್ನು ಹೇಗೆ ಮನೆಯಿಂದ ಆಚೆ ಹಾಕಿದ್ರಿ, ಈಗ ವಾಪಸ್ ಕರೆಯೋದಕ್ಕೆ ನಾಚಿಕೆ ಇಲ್ವಾ ನಿಮಗೆ? ನಾನು ಸತ್ರು ಆ ಮನೆಗೆ ಬರಲ್ಲ, ನಿಮ್ಮನ್ನು ಹೀಗೆ ಕಾಡಿಸ್ತಾ ಇರ್ತೀನಿ ಅಂತ ಹೇಳಿದ್ಲು ಜಾಹ್ನವಿ. ನಾನು ತುಂಬ ಅತ್ತೆ ಜಾಹ್ನವಿ, ಭಾಳನೇ ಸಂಕಟಪಟ್ಟೆ. ಅಪ್ಪ ನಿನಗೆ ಎಲ್ಲದನ್ನು ಹೇಳಿದಾರಲ್ಲ, ಅಪ್ಪನ ಮಾತಿಗಾದ್ರೂ ಬೆಲೆ ಕೊಟ್ಟು ವಾಪಸ್ ಬಾ ತೇಜಸ್ವಿನಿ ಅಂತ ತುಂಬ ಕೇಳ್ಕೊಂಡೆ. ಅವಳು ಕ್ಯಾರೆ ಅಂತನೂ ಅಂದಿಲ್ಲ. ಯಾವ ಸತ್ಯದೇವ್ ಕಟ್ಕೊಂಡು ನನಗೇನಾಗಬೇಕು, ನೀವಿಬ್ರು ಆಚೆ ಹೋಗಿ ಅಂತ ಹೇಳಿದ್ಲು. ಏನು ಮಾಡಿದ್ರು ಅವಳ ಮನಸ್ಸು ಕರಗಲೇ ಇಲ್ಲ ಜಾಹ್ನವಿ. ಕೊನೆಗೆ ಅವಳು ಮತ್ತೆ ಸುರಭಿ ಸೇರಿ ಪೊಲೀಸ್ನ ಕರೆಸಿ ನಮ್ಮಿಬ್ರನ್ನ ಆಚೆ ಹಾಕ್ತೀವಿ ಅಂತ ಧಮಕಿ ಹಾಕಿದ್ರು. ಯಾವ ತೊಂದರೆನೂ ಆಗದೆ ಇರಲಿ ಅಂತ ನಾನು ಮತ್ತೆ ಅನಿ ವಾಪಸ್ ಬಂದ್ಬಿಟ್ವಿ. ನಿಜನಾ ಬಾಬಾ? ಸುಳ್ಳ್ಯಾಕೆ ಹೇಳೋಣ ಜನ, ನಮ್ಮ ಅಪ್ಪನ ಮೇಲೆ ಹಣೆ, ಹೋಗಿ ಕರೆದಿದ್ದು ನಿಜ. ಅವಳಿಗೆ ಒಂದಾಗಬೇಕು ಅನ್ನೋ ಮನಸ್ಸೇ ಇಲ್ಲ, ಇವ್ರು ಗೊಳೋ ಅಂತಾರಲ್ಲ ಅಂತ ಹೋದ್ವಿ. ತುಂಬ ಚೆನ್ನಾಗಿ ಸನ್ಮಾನ ಮಾಡಿದ್ಲು. ಅನಿ, ಆದಿ, ನಿಜ ಹೇಳಿ, ನೀವು ಹೇಳ್ತಿರೋದು ಸತ್ಯ ತಾನೇ? ಡಿಯರ್ ಡ್ಯಾಡ್, ಹೊಟ್ಟೆಲಿ ಅಮೃತ ಇದೆ, ಅಮೃತದ ಮೇಲೆ ಹಣೆ ಮಾಡಿ ಹೇಳ್ತಾ ಇದ್ದೀವಿ, ಹೋಗಿ ಕರೆದಿದ್ದು ನಿಜ. ತುಂಬ ಚೆನ್ನಾಗಿ ಅವಮಾನ ಮಾಡಿದ್ಲು, ಪೊಲೀಸ್ ಕರೆಸ್ತೀನಿ ಅನ್ನೋ ಮಟ್ಟಕ್ಕೆ ಹೋದ್ಲು. ಅಷ್ಟಂದ ಮೇಲೆ ನಾವು ಯಾಕೆ ಇರ್ಬೇಕು ಹೇಳಿ ಅಲ್ಲಿ? ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಬಾ ಬ್ರದರ್. ಕೇಳಿದ್ರ ನಿಮ್ಮ ಸೊಸೆ ಮಾಡಿದ್ದನ್ನ ಹೀಗೆ ಅವಮಾನ ಮಾಡೋದು?
ಇಷ್ಟೆಲ್ಲ ಆದರೂ ನನ್ನ ಮಕ್ಕಳು ಅವಳ ಮನೆ ತನಕ ಹೋಗಿ ಬಾ ಅಂತ ಕರೆಯಕ್ಕೆ ಹೋಗಿದ್ದಾರೆ. ಹೀಗೆ ಅವಮಾನ ಮಾಡೋದು. ಅಹಲ್ಯ, ಹಾಗಲ್ಲ ಅದು. ಅವಳು ಅಷ್ಟು ಒಳ್ಳೆಯವಳು, ಇಷ್ಟು ಒಳ್ಳೆಯವಳು ಅಂತ ಭಾಷಣ ಮಾಡ್ತಿದ್ರಿ. ಈಗೇನು ಹೇಳ್ತೀರಾ? ಸತ್ಯದೇವ್, ಇನ್ನೊಂದು ಸತಿ ಅವಳ ವಿಷಯ ಈ ಮನೆಯಲ್ಲಿ ಮಾತಾಡಿ, ಆಮೇಲೆ ಮಾಡ್ತೀನಿ ನಿಮಗೆ. ಏನು ಮಾವ ಇದೆಲ್ಲ? ಗೊತ್ತಿಲ್ಲ ಪುಟ್ಟ, ನನಗೂ ಅರ್ಥ ಆಗ್ತಾನೆ. ತೇಜಸ್ವಿನ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ನಾನು. ಅವಳು ಹೀಗೆ ಮಾಡೋಕ್ಕೆ ಸಾಧ್ಯನಾ? ಸಮಾಧಾನ ಮಾಡ್ಕೋ ತೇಜು. ಅನಿ ಮತ್ತು ಆದಿತ್ಯ ಬಂದು ಹೀಗೆಲ್ಲ ಬಿಹೇವ್ ಮಾಡಿ ಹೋದ್ರು ಅಂತ ತುಂಬ ಮನ್ಸಿಗೆ ಹಚ್ಕೋಬೇಡ. ನಮಗೇನು ಬೇಸರ ಆಗಿಲ್ಲ ಅದರಿಂದ. ಆದರೂ ಸುರಭಿ, ನನ್ನಿಂದ ನಿಮಗೆಲ್ಲ ಅವಮಾನ ಆಯ್ತಲ್ವಾ? ತೇಜಸ್ವಿನಿ, ಅವಮಾನ ಏನೂ ಇಲ್ಲ. ನಾವು ಅದನ್ನೆಲ್ಲ ಮನಸ್ಸಿಗೆ ತಗೊಂಡಿಲ್ಲ. ನೀನು ಸಮಾಧಾನ ಮಾಡ್ಕೋ ಅಷ್ಟೇ. ಈಗಾಗಲೇ ನಾನು ಸಮಾಧಾನ ಮಾಡ್ಕೊಂಡು ಬಿಟ್ಟಿದ್ದೀನಿ ಬಾವ. ಇನ್ನು ಈ ಸಂಬಂಧ ಮುಗಿದೋದ ಕತೆ ಅಂತ ನಿಶ್ಚಯಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಮುಂದೆ ನನ್ನ ಬದುಕನ್ನು ನಾನು ನೋಡ್ಕೊಳ್ತೀನಿ. ಅಂತೀಯಮ್ಮ, ಅಂತೀಯ. ನಿನ್ನ ಲೈಫ್ ನೀನು ನೋಡ್ಕೋ, ಬೇರೆಯವ್ರು ಏನು ಬೇಕಾರೋ ಆಗಲಿ. ಮಾವ, ತುಂಬ ಸಂತೋಷ ಆಯಿತು ಕೂಸು. ಒಳ್ಳೆ ಬಹುಮಾನನೇ ಕೊಟ್ಟೆ. ನಿನ್ನಿಂದ ತುಂಬ ಉಪಕಾರ ಆಯಿತು. ನಿನ್ನನ್ನು ನನ್ನ ಸೊಸೆ ಅಂತ ವಿಶ್ವಾಸ ತೋರಿಸಿದ್ದಕ್ಕೆ ತಕ್ಷಾಸ್ತಿ ಆಯ್ತು ಬಿಡು. ಮಾವ ಏನಾಯ್ತು? ನನ್ನ ಮಕ್ಕಳು ನಿನ್ನ ಮನೆ ಬಾಗಿಲಿಗೆ ಬಂದಾಗ ಒಳ್ಳೆ ಮರ್ಯಾದೆ ಮಾಡಿ ಕಳಿಸ್ತೀಯಮ್ಮ. ಅದನ್ನು ಮರೆಯೋ ಹಾಗೆ ಇಲ್ಲ. ತುಂಬ ಥ್ಯಾಂಕ್ಸ್ ಕೂಸು, ತುಂಬ ಥ್ಯಾಂಕ್ಸ್. ಮಾವ, ಏನು ಮಾತಾಡ್ತಿದ್ದೀರಾ ನೀವು? ಇನ್ನೇನು ಮಾತಾಡ್ಲಿ ಕೂಸು? ನಾನು ಅವತ್ತೇ ನಿನ್ನ ರಿಕ್ವೆಸ್ಟ್ ಮಾಡಿಕೊಂಡೆ. ಆದಿತ್ಯಂಗೆ ನಿನ್ನ ಜೊತೆ ಬಾಳೋ ಮನಸ್ಸಾಗಿದೆ. ಅವನು ಯಾವ ಕ್ಷಣದಲ್ಲಾರು ಇಲ್ಲಿಗೆ ಬರ್ಬೋದು ಅಂತ. ಅವನು ಬಂದಾಗ ಅವನ ಜೊತೆ ಚೆನ್ನಾಗಿ ನಡ್ಕೊ. ಅವನಿಗೆ ಯಾವುದೇ ಷರತ್ತು ನಿರ್ಬಂಧ ಹಾಕಬೇಡ. ಅವನ ಜೊತೆ ಹೊಂದಾಣಿಕೆ ಮಾಡ್ಕೊ ಅಂತ 2 ಕೈ ಮುಗಿದು ಬೇಡ್ಕೊಂಡೆ ನಿನ್ನ. ಯಾಕೆ ಹೀಗೆ ಮಾಡ್ದಿ ಕೂಸು? ಏನು ನಡೀತು ಅಂತ ಗೊತ್ತಾ ನಿಮಗೆ? ಗೊತ್ತಾಗೋದೇನಿದೆ ಮಗು? ಆದಿ ಅನಿ ಬಂದು ಹೇಳಿದ್ರಲ್ಲ, ಅವ್ರು ನಿನ್ನ ಜೊತೆ ಮಾತಾಡಕ್ಕೆ ಬಂದಾಗ ಪೊಲೀಸ್ನವ್ನು ಕರೆಸ್ತೀನಿ ಹಿಂದಂತೆ. ಹೌದು, ಅಂದಿದ್ದು ನಿಜ. ಆದರೆ ಯಾಕೆ ಅಂತ ಕೇಳಿದ್ರ? ಅಲ್ಲ ಮಗು, ನೀನು ನಮ್ಮ ಮನೆಗೆ ಬಂದಿರು, ಎಲ್ಲ ಚೆನ್ನಾಗಿರೋಣ ಅಂತ ಕರೆದಿದ್ದೆ ತಪ್ಪ? ತುಂಬಾ ಚೆನ್ನಾಗಿ ಸುಳ್ಳು ಹೇಳಿದ್ದಾರೆ ಇಬ್ರು ಕುಡುಕ್ರು. ತೇಜು, ಯಾರ ಮನೆ ಅಂತ ಗೊತ್ತಿಲ್ಲ, ಏನ್ ಮಾತಾಡ್ತಿದೀವಿ ಅನ್ನೋದು ಗೊತ್ತಿಲ್ಲ. ಈ ಮನೆಗೆ ಬಂದು ಗಲಾಟೆ ಮಾಡಿದ್ರೆ ಸಹಿಸ್ಕೋಬೇಕಾ? ಕುಸು, ಏನು ಹೇಳ್ತಿದ್ದೀನಿ ನೀನು? ಕೇಳ್ ನೋಡಿ ನಮ್ಮ ಅಕ್ಕ ಬಾವನ್ನ. ಆದಿ ಮತ್ತೆ ಅನಿ ಇಲ್ಲಿ ಬಂದು ಹೇಗೆ ದೌರ್ಜನ್ಯ ಮಾಡಿ ಹೋಗಿದ್ದಾರೆ ಅಂತ. ನಿಮ್ ಮಕ್ಕಳು ನನ್ನನ್ನ ಕರೆಯೋದಕ್ ಬಂದಿದ್ರಾ ಅಥವಾ ಇಲ್ಲಿ ಬಂದು ಜಗಳ ಮಾಡಿ ಬರಬೇಡ ಅಂತ ಹೇಳೋದಕ್ ಬಂದಿದ್ರ ಅನ್ನೋದನ್ನ ವಿಚಾರಿಸಿ. ನಾವು ಯಾಕೆ ಸುಳ್ಳು ಹೇಳಬೇಕು ಸರ್ ನಿಮಗೆ? ಇಬ್ರು ಕಂಠಮಟ್ಟ ಕುಡ್ಕೊಂಡು ಬಂದು ಹೇಗೆ ಬಿಹೇವ್ ಮಾಡಿದ್ರು ಗೊತ್ತಾ? ನನ್ನ ತಂಗಿನ ಸಂಸಾರ ಮಾಡಕ್ ಬಾ ಅಂತ ಕರೆಯೋಕ್ ಬಂದಿದ್ರ ಅವರು. ಆ ಮನೆಗೆ ಬಂದ್ರೆ ನಿನಗೆ ಉಳುಗಾಲ್ವಿಲ್ಲ ಅಂತ ನಿಮ್ಮ ಮಗ ಅನಿರುದ್ಧ ಹೇಳಿ ಹೋಗಿದ್ದಾನೆ. ಗೊತ್ತಾ ನಿಮಗೆ? ಬಾಯಿಗೆ ಬಂದಂಗೆ ಮಾತಾಡಿ ಮರ್ಯಾದೆ ಇಲ್ದಂಗೆ ನಡ್ಕೊಂಡಿದ್ದಾರೆ. ಸತ್ಯದೇವ್ರನ್ನ ಬುಟ್ಟಿಗೆ ಹಾಕೊಂಡಿದ್ದೀರಾ, ನಮ್ಮಪ್ಪನ ಬ್ರೈನ್ ವಾಶ್ ಮಾಡಿದ್ದೀರಾ ಅಂತಾರೆ. ಇದೆಲ್ಲ ನಮಗೆ ಬೇಕಾಗಿತ್ತ ಮಿಸ್ಟರ್ ಸತ್ಯದೇವ್? ನಂಗೆ ಈ ವಿಚಾರ ಏನೂ ಗೊತ್ತಿಲ್ಲ. ಅವ್ರ ಕಾಟ ತಡೆಯೋದಕ್ಕಾಗ್ದೇನೆ ಮಾವ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿದ್ದು. ಅದಕ್ಕೂ ಬಗ್ಲಿಲ್ಲ ನಿಮ್ಮ ಮಕ್ಕಳು. ಕಡೆಗೆ ಚಾನೆಲ್ಗೆ ಫೋನ್ ಮಾಡಿದ್ದೀನಿ, ಕ್ಯಾಮ್ರಾ ತಗೊಂಡು ಇಲ್ಲಿಗೆ ಬರ್ತಿದ್ದಾರೆ ಅಂತ ಹೇಳಿದ ಮೇಲೆನೆ ಇಲ್ಲಿಂದ ಕಾಲ್ ಕಿತ್ತಿದ್ದು. ಅವರು ಸಂಬಂಧ ಬೆಳೆಸೋದಕ್ಕೆ ಇಲ್ಲಿಗೆ ಬರ್ತಾರೆ. ನಾನು ಅವ್ರ ಜೊತೆ ಸರಿ ಹೋಗಬೇಕು, ನಾನು ಈಗೋ ಬಿಟ್ಬಿಡ್ಬೇಕು. ಎಲ್ಲದಕ್ಕಿಂತ ಸಂಬಂಧ ಮುಖ್ಯ ಅಂತ ನಾನು ಸೋತು ಶರಣಾಗೋದಕ್ಕೆ ಸಿದ್ಧಳಾಗಿದ್ದೆ ಮಾವ. ಆದ್ರೆ ನಾನು ಅಲ್ಲಿಗೆ ಬರೋದು ಆದಿತ್ಯನ್ಗಿಂತ ಹೆಚ್ಚಾಗಿ ಅನಿರುದ್ಧ್ಗೆ ಬೇಕಾಗಿರ್ಲಿಲ್ಲ. ಅದಕ್ಕೆ
ಆದಿತ್ಯನ ತಲೆ ಕೆಡಿಸಿ ಚೆನ್ನಾಗಿ ಕೂಡಿಸಿ ಇಲ್ಲಿ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ. ಹೇಳಿ ಮಾವ, ಇಷ್ಟೆಲ್ಲ ಆದ್ಮೇಲೂ ನಾನು ಸುಮ್ಮನೆ ಇರ್ಬೇಕಾಗಿತ್ತಾ? ಕುಸು, ನಂಗೆ ಇದೆಲ್ಲ ಗೊತ್ತಿರಲಿಲ್ಲ ಕಣೋ. ನೋಡಿ, ನನ್ನ ತಂಗಿ ಹಾಗೆ ಇದ್ರೂ ಚಿಂತೆ ಇಲ್ಲ. ದಯವಿಟ್ಟು ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡಿ. ನಿಮ್ಮ ಮಗನಿಂದ ಅವಳ ಜೀವನ ಏನೂ ಉದ್ಧಾರ ಆಗಬೇಕಾಗಿಲ್ಲ. ನಮಗೂ ಮರ್ಯಾದೆ ಇದೆ. ಐ ಆಮ್ ವೆರಿ ಸಾರಿ. ನನಗೆ ಆ ಪಾಪಿಗಳು ಸುಳ್ಳು ಹೇಳಿದ್ರಮ್ಮ. ನನಗೆ ನಿಜವಾಗ್ಲೂ ಗಾಬರಿ ಆಯಿತು. ಅದಕ್ಕೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದಿತ್ತು. ಐ ಆಮ್ ರಿಯಲಿ ಶಾಕ್ಡ್. ನಾನು ಆಮೇಲೆ ಬಂದು ನಿಮ್ಮನ್ನು ಕಾಣ್ತೀನಿ. ಮಾವ ಪ್ಲೀಸ್, ಯಾಕೆ ಬಡ್ದಾಡ್ತೀರಾ? ಇದು ಆಗ ಹೋಗೋ ವಿಚಾರ ಅಲ್ಲ. ಸುಮ್ಮನೆ ಸಂಧಾನ ಅಥವಾ ಸರ್ಕಸ್ ಮಾಡಿ ಪ್ರಯೋಜನ ಇಲ್ಲ. ನೀವು ಯಾಕೆ ವ್ಯರ್ಥ ಪ್ರಯತ್ನ ಮಾಡ್ತೀರಾ? ಈ ಸಂಬಂಧದ ಬಗ್ಗೆ ನನಗೆ ಯಾವುದೇ ಆಸಕ್ತಿ ಉಳಿದಿಲ್ಲ. ಐ ಆಮ್ ವೆರಿ ಸಾರಿ.